ಇನ್ನು ಶಿಕ್ಷಕನ ವಿರುದ್ಧವೇ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬರ್ತಾ ಇದೆ. ಪ್ರೀತಿಸಿ ಮದುವೆಯಾಗಿ ಪ್ರತಿನಿತ್ಯ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದಾನೆ. ಅಲ್ಲದೆ ಅವಾಚ್ಯವಾಗಿ ನಿಂದಿಸಿ ಪತ್ನಿಗೆ ಥಳಿಸಿರುವಂತಹ ಘಟನೆ ಹೊಸಕೋಟೆಯ ತೆನೆಯೂರಿನಲ್ಲಿ ನಡೆದಿದೆ. ಶಿಕ್ಷಕನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬರ್ತಾ ಇದೆ. ಪ್ರೀತಿಸಿ ಮದುವೆಯಾಗಿ ಪ್ರತಿನಿತ್ಯ ಪತ್ನಿಗೆ ಕಿರುಕುಳ ಕೊಟ್ಟಿದ್ದಲ್ಲದೆ ಅವಾಚ್ಯವಾಗಿ ನಿಂದಿಸಿ ಪತ್ನಿಗೆ ಥಳಿಸಿರುವಂತಹ ಘಟನೆ ಹೊಸಕೋಟೆಯ ತೆನೆಯೂರಿನಲ್ಲಿ ನಡೆದಿದೆ. ಠಾಣೆ ಮೆಟ್ಟಿಲೇರಿದ ಗಂಡನ ವಿರುದ್ಧವೇ ಪತ್ನಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾಳೆ. ಗಂಡ ಮತ್ತು ಅತ್ತೆ ಸೇರ್ಕೊಂಡು ಪ್ರತಿದಿನ ನಿಂದಿಸಿ ಹಲ್ಲೆ ಮಾಡ್ತಾರೆ. ಪ್ರಜ್ಞೆ ತಪ್ಪಿ ಬಿದ್ದಿದ್ರೂ ಕೂಡ ನನ್ನನ್ನ ಎಬ್ಬಿಸಿ ಪದೇ ಪದೇ ಹಲ್ಲೆ ಮಾಡ್ತಾ ಇದ್ದಾರೆ. ಮಗು ಇಲ್ಲ, ವರದಕ್ಷಿಣೆನೂ ಇಲ್ಲ ಅಂತ ನಿಂದಿಸ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನು ಆಕೆ ಮಾಡ್ತಾ ಇದ್ದಾಳೆ. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ದೂರು ಕೂಡ ದಾಖಲಾಗಿದೆ. ಇಷ್ಟರ ಮಟ್ಟಿಗೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರೂ ಕೂಡ ಎಪ್ಸಿ ಮತ್ತೆ ಮತ್ತೆ ಹಲ್ಲೆ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಆಕೆ ಮಾಡ್ತಾ ಇರೋದು. ಪ್ರೀತಿಸಿ ಮದುವೆಯಾಗಿ ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪ. ಅವಾಚ್ಯವಾಗಿ ನಿಂದಿಸಿ ಪತ್ನಿಗೆ ಹಲ್ಲೆ ಮಾಡ್ತಾ ಇದ್ದಾರೆ. ಹೊಸಕೋಟೆಯ ತೆನೆಯೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಠಾಣೆ ಮೆಟ್ಟಿಲೇರಿದಂತಹ ಗಂಡನ ವಿರುದ್ಧವೇ ಇದೀಗ ಪತ್ನಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಗಂಡ ಮತ್ತು ಅತ್ತೆ ಸೇರಿಕೊಂಡು ಪ್ರತಿದಿನ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡ್ತಾ ಇದ್ದಾರೆ. ನಾನು ಪ್ರಜ್ಞೆ ತಪ್ಪು ಬಿದ್ದಿದ್ರು, ಅನ್ಕಾನ್ಷಿಯಸ್ ಆಗಿದ್ರು ಕೂಡ ಎಪ್ಸಿ ಪದೇ ಪದೇ ಹಲ್ಲೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಆಕೆ ಮಾಡಿ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ.